ವಿಷು ಹಬ್ಬದ ಪ್ರಯುಕ್ತ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ವತಿಯಿಂದ ವಿರಾಜಪೇಟೆಯ ತಾಲೂಕು ಮೈದಾನದಲ್ಲಿ ಪ್ರಥಮ ವರ್ಷದ ವಿಷು ಕಣಿ ಪೂಜೆ ಹಾಗೂ ಗ್ರಾಮೀಣ ಕ್ರೀಡಾಕೂಟ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯ ಮುಂಭಾಗದಲ್ಲಿ ವಿಷು ಕಣಿ ಪೂಜೆಯನ್ನು ಹಿರಿಯರು ಮಾಡಿದರು. ಬಳಿಕ ಮಲಯಾಳಿ ಬಾಂಧವರಿಗೆ ಕೈನೀಟಂ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿಷು ಹಬ್ಬದ ಮಹತ್ವ ಸೇರಿದಂತೆ ಹಬ್ಬದ ವಿಷು ಕಣಿ ಮಡಗುವ ರೀತಿ, ದೀಪವನ್ನು ಹಚ್ಚುವುದು, ಸಾಂಪ್ರದಾಯಿಕವಾಗಿ ವಿಷು ಕಣಿ ಇಡುವ ಮತ್ತು ಆಚರಿಸುವ ರೀತಿಯನ್ನು ಪ್ರಸ್ತುತಪಡಿಸಲಾಯಿತು ಮತ್ತು ಇಂದಿನ ಯುವಜನತೆಗೆ ವಿಷು ಹಬ್ಬದ ಮಹತ್ವವನ್ನು ತಿಳಿಯಪಡಿಸಿದರು. ಬಳಿಕ ಮೈದಾನದ ಮಧ್ಯಭಾಗದಲ್ಲಿ ದೀಪವನ್ನು ಬೆಳಗುವ ಮೂಲಕ ಅತಿಥಿ ಗಣ್ಯರು ಚಾಲನೆ ನೀಡಿದರು. ഇത് ശിവലിംഗമാണ്. ഇതിനെ എണ്ണ വയ്ക്കുന്നുണ്ടെങ്കിൽ ഇതിന്റെ മേലോട്ട് ഒഴിക്കാൻ പാടില്ല. ഈ പൂർണ്ണ രൂപം സൃഷ്ടികർത്താവായ രൂപമാണ്, ബ്രഹ്മാവിന്റെ രൂപമാണ്. ഈ താഴവശം ചുറ്റും നമ്മുടെ വിദ്യാ സ്വരൂപിണിയായ സരസ്വതി ദേവിയുടെ ആകാരത്തിനാണതാക്കിയിട്ടുള്ളത്. ഈ കത്തുന്ന തീയുടെ ജ്വാലയിൽ അത് ദുർഗാദേവിയാണ്. ഇങ്ങനെയാണ് ഞാനൊരു ತುಂಬ ಚೆನ್ನಾಗಿತ್ತು. ವಿಷು ಆವತ್ತಲ್ಲ ಇವತ್ತು ಅನಿಸ್ತದೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾವು ಹೆಣ್ಮಕ್ಳು ಎಲ್ಲಿ ಸೇರಿದ್ರು ಒಂದು ಹಬ್ಬದ ವಾತಾವರಣ, ಸಡಗರದ ಒಂದು ವಾತಾವರಣ. ಆದರೆ ಇವತ್ತು ಇಷ್ಟೊಂದು ಲೇಡೀಸು ಒಂದೇ ಥರ ಬಟ್ಟೆ ಹಾಕ್ಕೊಂಡು ಅದು ಒಂಥರ ಹಬ್ಬ ಅನಿಸ್ತದೆ ನಿಜವಾಗ್ಲೂ. ಸೊ ಕೇಳಿಕೊಟ್ಟಿದ್ದೇವೆ. ವಿಷು ಹಬ್ಬದ ಅಂಗವಾಗಿ ಹಿಂದೂ ಮಹಿಳಾ ಮಲಯಾಳಿ ಬಂಧುಗಳಿಂದ ತಿರುವಾತಿರ ನೃತ್ಯವನ್ನು ಪ್ರಸ್ತುತಪಡಿಸಲಾಯಿತು. വളരെ ഭംഗിയോടെ ഈ ഒരു തിരുവാതിര നൃത്യം ഈ ഉരുകുന്ന വെയിലത്ത് കുട്ടികളും അമ്മമാരെല്ലാവരും ചേർന്ന് ഈ ഒരു തിരുവാതിരയുടെ മനസ്സ് നിറഞ്ഞിട്ടുണ്ട്. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಮಲಯಾಳಿ ಸಮಾಜದ ಅಧ್ಯಕ್ಷ ವಿಜಯನ್, ಸುಖ ಸಮೃದ್ಧಿ ಸಂದೇಶದೊಂದಿಗೆ ವರ್ಷವಿಡೀ ಐಶ್ವರ್ಯದ ಸಂಕೇತವಾಗಿ ಕೇರಳೀಯರ ವಿಷು ಹಬ್ಬ ಏಪ್ರಿಲ್ 15ರಂದು ಆಚರಿಸಲಾಗುತ್ತೆ ಎಂದರು. ಇದರ ಅಂಗವಾಗಿ ಕೊಡಗಿನಲ್ಲಿ ನೆಲೆ ನಿಂತಿರುವ ಮಲಯಾಳಿಗಳು ವಿಷು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಎಂದರು. ನನಗೆ ಈ ಜಾಗದಲ್ಲಿ ನೀವು ಕರೆದು ಒಂದು ಮಾತನಾಡಲು ಅವಕಾಶ ಕೊಟ್ಟಿದ್ದೀರಾ, ಸಂತೋಷ. ಆದರೆ ಈ ವಿಷು ಅಂದರೆ ಎಲ್ಲ ಹಿಂದೂಗಳು ಆಚರಿಸುವಂಥ ಹಬ್ಬ. ಬಟ್ ಇದು ನಮ್ಮ ವಿರಾಜಪೇಟೆಯಲ್ಲಿ ಸದಾ ನಡೆಯುತ್ತಾ ಇರಲಿ, ಹೀಗೆ ಮುಂದುವರಿಯಲಿ. ನಮ್ಮ ಕೊಡಗಿನ ಕಾವೇರಮ್ಯ ಈಶ್ವರ ಹಿಂದಪ್ಪ ಇದಕ್ಕೆ ಆಶೀರ್ವದಿಸಿ, ನಮ್ಮ ಹಿರಿಯರು ಕೂಡ ಆಶೀರ್ವದಿಸುತ್ತಾ ನಾವೆಲ್ಲರೂ ಪಾಲ್ಗಾರಾಗಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಮಾತನಾಡೋ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ, ಕೊನೆಯದಾಗಿ ನನಗೆ ಮೊದಲು 2 ಸಮಾರಂಭಗಳಿಗೆ ಈ ವಿರಾಜಪೇಟೆ ಮುತ್ತಪ್ಪ ಸಮಿತಿಯವರು ನನ್ನ ಆಹ್ವಾನಿಸಿದರು. അതുപോലെ തന്നെ കൊടകിൽ എല്ലാ ജാതി മതങ്ങളും സൗഹാർദ്ദത്തോടെ സന്തോഷത്തോടെ ജീവിക്കാനുള്ള ഒരു ഏക സ്ഥലം എന്നുള്ളത് കൊടകാണ് ഞാൻ പറയുന്നത്. ഈ കൊടകിലെ മലയാളികൾ ഏറെമായിട്ട് ജീവിക്കുന്നുണ്ട്. കാരണം എന്താ വെച്ചാൽ കേരളത്തിൻ്റെ ബോർഡർ ആയിരിക്കുന്ന കൊടകായതുകൊണ്ട് കൊടകിൽ അധികം പേര് മലയാളികളും ಸಂತೋಷമായ ವಿರಾಜಪೇಟೆ ತಾಲೂಕು ಬಿಲ್ಲವ ಸಮಾಜದ ಅಧ್ಯಕ್ಷ BM ಗಣೇಶ್ ಮಾತನಾಡಿ, ವಿಷು ದಿನವನ್ನು ಕೇರಳದಾದ್ಯಂತ ವಿಷು ಹಬ್ಬವನ್ನಾಗಿ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ವಿಷು ಎಂದರೆ ಕಣಿ ಕಾಣುವ ಹಬ್ಬ ಎಂದರು. ಎಲ್ಲರೂ ಅವರವರ ಮನೆಯಲ್ಲಿ ಆ ದಿನ ಕಣಿ ಕಾಣು ಒಂದು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ರು. ಆದರೆ ಈ ದಿನ ಮೊದಲನೇ ವರ್ಷವಾಗಿ ಇವತ್ತು ತಾಲೂಕು ಮೈದಾನದಲ್ಲಿ ವಿಷು ಹಬ್ಬದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಅದರಿಂದ ಈ ಆಡಳಿತ ಮಂಡಳಿಯವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಾ, ನನಗೆ ಕಾರಣಾಂತರದಿಂದ ಸೌರಭ್ಯಕ್ಕೆ ಹೋಗಬೇಕು, ಅದರಿಂದ ಎಲ್ಲರನ್ನು ಕ್ಷಮೆ ಕೋರುತ್ತಾ. ಯಾಕೆಂದರೆ ನಾನು ನಿಮ್ಮೊಟ್ಟಿಗೆ ಸಂಜೆವರೆಗೆ ಇದ್ದು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಬಹಳ ಆಸೆಯಲ್ಲಿದ್ದೆ.
ಮೊದಲನೇ ವರ್ಷದ ವಿಶ್ವ ಆಚರಣೆಯನ್ನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೊದಲಿಗೆ ನಾನು ಸುಮೇಶ್ ಮತ್ತು ತಂಡದ ಎಲ್ಲರಿಗೂ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಮೊದಲನೇ ವರ್ಷ, ಈ ತರ 1000 ವರ್ಷಗಳು ಈ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ವರ್ಷ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿ, ಓಣಂ ಕಾರ್ಯಕ್ರಮ ಆಗಿರ್ಬೋದು, ವಿಶ್ವ ಕಾರ್ಯಕ್ರಮ, ಯಾವುದೇ ಜಾತಿ ಜನಾಂಗ ಸಮುದಾಯ ಒಗ್ಗಟ್ಟಾಗಿ ಸೇರ್ಬೇಕು ಅಂತ ಹೇಳಿದ್ರೆ ನಾವು ಇಂಥ ಕಾರ್ಯಕ್ರಮಗಳನ್ನ ആയോജന ಮಾಡಬೇಕು. എല്ലാ വിശിഷ്ട അതിഥികൾക്കും അതേപോലെ തന്നെ ഇവിടെ എത്തിച്ചേർന്ന എല്ലാ അമ്മമാർക്കും സഹോദരന്മാർക്കും എൻ്റെ നമസ്കാരം. ഈ ഒരു 17 വർഷമായി നമ്മൾ ഓണപരിപാടി നടത്തിക്കൊണ്ടുവരുന്നത്. അതിൽ കഴിഞ്ഞ വർഷം നമ്മൾ തീരുമാനിച്ചാണ് വിഷു പരിപാടി ചെയ്യണമെന്ന്. കഴിഞ്ഞ വർഷം നമ്മൾ ഒരു സ്പോർട്സ് രീതിയിൽ ഫുട്ബോൾ വെച്ചതിനെ കൊണ്ട് അത് വേണ്ടാന്ന് വെച്ചുകൊണ്ട് ഈ വർഷം ആദ്യമായിട്ടാണ് ഒരു മെഗാ തിരുവാതിരയും അതിനോട് കൂടി നാടൻ കളികളും നമ്മുടെ കുട്ടികൾക്ക് ആ ഒരു വിഷുക്കണി എങ്ങനെയാണ് ഒരുക്കുന്നത് അതേപോലെ തന്നെ ഈ തിരുവാതിര നൃത്യം പിന്നെ അതേപോലെ തന്നെ നാടൻ കളികളും ഒന്ന് ഉൾക്കൊണ്ട് ചെയ്യുന്ന തീരുമാനം 6 മാസം മുന്നേ നമ്മൾ എടുത്തുകൊണ്ട് അന്നേ തന്നെ തീയതി നിശ്ചയിച്ചുകൊണ്ട് നമ്മൾ ഈ ഒരു ഇന്നേക്ക് ആ തിരുവാതിരയ്ക്ക് വേണ്ടി കുറഞ്ഞ 2-2.5 മാസമായി നമ്മുടെ ടീച്ചറും അതേപോലെ തന്നെ എല്ലാ അമ്മമാരും സഹോദരിമാരും മക്കളും ശ്രമിച്ചുകൊണ്ട് ഇത്രയും ഭംഗിയായി ചെയ്തതിന് അവർക്ക് ഞാൻ വലിയൊരു നമസ്കാരം എന്ന് പറഞ്ഞാൽ ഞാനിപ്പോൾ പറയുന്നത് ആ ഒരു രീതിയിൽ നമസ്കാരം. ವಿರಾಜಪೇಟೆ ತಾಲೂಕು ಗೌಡ ಸಮಾಜದ ಉಪಾಧ್ಯಕ್ಷ ಪಿಟಿ ರಮೇಶ್, ವಿರಾಜಪೇಟೆ ವರ್ತಕರ ಸಂಘದ ಅಧ್ಯಕ್ಷ ಪಿಎ ಮಂಜುನಾಥ್, ವಿರಾಜಪೇಟೆ ಲಿಟಲ್ ಸ್ಕಾಲರ್ ಅಕಾಡೆಮಿ ಮುಖ್ಯಸ್ಥೆ ಪೂಜಾ ಸಜೇಶ್, ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ಅಧ್ಯಕ್ಷ ಪಿಜಿ ಸುಮೇಶ್, ವಿರಾಜಪೇಟೆ ಎಸ್ಎನ್ಡಿಪಿ ಅಧ್ಯಕ್ಷ ನಾರಾಯಣನ್, ಯೋಗ ಶಿಕ್ಷಕರಾದ ಸುಶೀಲಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.